ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಪ್ರಣಾಳಿಕೆಯನ್ನ ಪ್ರಕಟಿಸ್ತವೆ, ಘೋಷಣೆಗಳನ್ನ ಮಾಡ್ತವೆ, ಭರವಸೆಗಳನ್ನ ನೀಡ್ತವೆ ಜನರಿಗೆ ಚುನಾವಣೆಗೆ ಮುಂಚೆ. ಚುನಾವಣೆಯ ನಂತರದಲ್ಲಿ ಒಂದೊಂದೇ ಆ ಘೋಷಣೆಗಳನ್ನ, ಭರವಸೆಗಳನ್ನ ನೆರವೇರಿಸ್ತಾ ಹೋಗುತ್ತೆ. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಸರ್ಕಾರ 2014ರಲ್ಲಿ ಘೋಷಿಸಿದಂತಹ ಪ್ರಣಾಳಿಕೆಯಲ್ಲಿ ಇದ್ದಂತಹ ಭರವಸೆಗಳ ಪೈಕಿ 99% ನೆರವೇರಿವೆ. 2019ರಲ್ಲಿ ಇದ್ದಂತಹ ನಮ್ಮ ಪ್ರಣಾಳಿಕೆಯಲ್ಲಿ 95% ಭರವಸೆಗಳನ್ನು ನಮ್ಮ ಸರ್ಕಾರ ನೆರವೇರಿಸಿದೆ. ಭವಿಷ್ಯದ ಭಾರತ, ವಿಕಸಿತ ಭಾರತ 2047ರಲ್ಲಿ ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿರಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಕಲ್ಪನೆ ಮತ್ತು ಅವರ ವಿಷನ್. ಈ 2047ರ ವಿಕಸಿತ ಭಾರತ, ನಾವು ಇದೀಗ ಅಭಿವೃದ್ಧಿಶೀಲ ರಾಷ್ಟ್ರವಾಗಿದ್ದೀವಿ, ಸಂಪೂರ್ಣ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನುವ ಒಂದು ಸಂಕಲ್ಪವನ್ನ ಅವರು ಮಾಡಿಕೊಂಡು ಈ ಬಾರಿಯ ಪ್ರಣಾಳಿಕೆಯಲ್ಲಿ ಅದೇ ವಿಶೇಷವಾಗಿರಬೇಕು, ಹಾಗಾಗಿ ಅದು ಸಂಕಲ್ಪ ಪತ್ರವಾಗಿರುತ್ತೆ, ಪ್ರಣಾಳಿಕೆ ಮಾತ್ರ ಆಗಿರೋದಿಲ್ಲ ಅನ್ನೋದನ್ನ ಈಗಾಗಲೇ ಕೇಂದ್ರದ ಭಾರತೀಯ ಜನತಾ ಪಕ್ಷ ನಿರ್ಧಾರ ಮಾಡಿದೆ. ಈ ನಿಟ್ಟಿನಲ್ಲಿ ನಾವು ಮಾಡಿರುವಂತಹ ಅನೇಕ ಕೆಲಸಗಳಿರಬಹುದು, ವಿವಿಧ ಯೋಜನೆಗಳಿರಬಹುದು, ತಮ್ಮೆಲ್ರಿಗೂ ಪರಿಚಯ ಇರುತ್ತೆ ಅಂತಾನೆ ಅಂದ್ಕೋತೀನಿ. ಅದು ಮೊದಲಿಗೆ ಬಡವರಿಗೆ, ಯುವಕರಿಗೆ, ಸ್ತ್ರೀಯರಿಗೆ ಮತ್ತು ಅನ್ನದಾತರಾದರ ಕೃಷಿಕರಿಗೆ, ರೈತರಿಗೆ ಅನುಕೂಲವಾಗುವಂತಹ ವಿವಿಧ ಯೋಜನೆಗಳನ್ನ ಭಾರತೀಯ ಜನತಾ ಪಕ್ಷ ದೇಶಕ್ಕೆ ಕೊಟ್ಟಿದೆ ಕಳೆದ 10 ವರ್ಷಗಳಲ್ಲಿ. ಈ 4 ವರ್ಣಗಳೇನಿವೆ, ರೈತರು, ನಾರಿಯರು, ಯುವಕರು ಮತ್ತು ಬಡವರು, ಇವರ ವರ್ಣಗಳನ್ನ ಒಂದು ಹೊಸ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ವಿವರಿಸಿದ್ದಾರೆ. ಇವರಿಗಾಗಿ ಕೆಲಸ ಮಾಡಬೇಕು ಅನ್ನೋದು ಸಂಕಲ್ಪ. ಭವಿಷ್ಯದ ಭಾರತ ಹೇಗಿರಬೇಕು, ಅದಕ್ಕೆ ರೋಡ್ ಮ್ಯಾಪ್ ತಯಾರಿಸುವ ನಿಟ್ಟಿನಲ್ಲಿ ಈ ಸಂಕಲ್ಪ ಪತ್ರದ ಅಭಿಯಾನವನ್ನ ನಾವು ದೇಶದ ವಿವಿಧೆಡೆ ಮಾಡ್ತಾ ಇದ್ದೀವಿ. ಸುಮಾರು 1 ಕೋಟಿ ಅಭಿಪ್ರಾಯ ಜನಸಾಮಾನ್ಯರಿಂದ ಬರಬೇಕು ಮತ್ತು ಬೇರೆ ಬೇರೆ ತಜ್ಞರಿಂದ ಬರಬೇಕು. ಯಾರೋ 4 ಜನ ಎಕ್ಸ್ಪರ್ಟ್ಸ್ ಕೂತು ಒಂದು AC ರೂಮ್ ಅಲ್ಲಿ ಪಕ್ಷದ ಪ್ರಣಾಳಿಕೆಯನ್ನ ತಯಾರಿಸೋದಲ್ಲ, ಜನಸಾಮಾನ್ಯರಿಂದ ಅಭಿಪ್ರಾಯಗಳು, ಸಲಹೆಗಳು ಬರಲಿ ಅನ್ನುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ನಾವು ಶುರು ಮಾಡಿದ್ದೇವೆ. ಹಾಗಾಗಿ ಈ ಮಾಧ್ಯಮ ಸಂವಾದ ಪ್ರಜಾಪ್ರಭುತ್ವದಲ್ಲಿ 4ನೇ ಅತ್ಯಂತ ಶಕ್ತಿಯುತ ಒಂದು ಪಿಲ್ಲರ್ ಅನ್ನುವಂಥದ್ದು ಮಾಧ್ಯಮ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರಿಂದ ಸಲಹಾ ಸಂಗ್ರಹ ಆಗಬೇಕು ಅನ್ನೋದಕ್ಕಾಗಿ ಇವತ್ತು ಮೈಸೂರಿನಲ್ಲಿ ನಾವೆಲ್ಲರೂ ಸೇರಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.